ಸರ್, ಈಗ ನಾವು ಯಾವುದೇ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅಂತಂದರೆ ಜನ ಕೇಳೋದು ನೀನೇನು ಕೊಟ್ಟಿದೀಯಪ್ಪ ಅಂತ. ನೀನೇನು ಮಾಡ್ತೀಯಾ ಅನ್ನೋದು ಸೆಕೆಂಡ್ರಿ. ಏನು ಕೊಟ್ಟಿದೀಯಾ ಅಂತ ಪ್ರಶ್ನೆ ಬಂದಾಗ ಏನು ಆನ್ಸರ್ ಮಾಡ್ತೀನಿ ಅದು. ತೆಗೆದುಕೊಳ್ಳುವ ವಿಷಯ ಬಂದಾಗ ಸೇವೆನೇ ನಾನು ಸಮಾಜಕ್ಕೆ ಕೊಟ್ಟದ್ದು. ಹಲವಾರು 2 ದಶಕಗಳಿಂದ ನಾನು ಸಾಮಾಜಿಕ ಕೆಲಸಗಳನ್ನು ಕಾರ್ಯಗಳನ್ನು ಏನು ಮಾಡ್ತಾ ಬಂದಿನೋ ಅದೇ ನಾನು ಸಮಾಜಕ್ಕೆ ಕೊಟ್ಟದ್ದು. ದ್ಯಾಟ್ ಓನ್ಲಿ ಮೇಕ್ಸ್ ಮಿ ಕ್ವಾಲಿಫೈಡ್ ಟು ಕಾಂಟೆಸ್ಟ್ ಫಾರ್ ಕಮಿಂಗ್ ಎಲೆಕ್ಷನ್. ಅದೇ ನನಗೊಂದು ಅರ್ಹತೆ ಕೊಡ್ತದೆ ಅವ್ರ ಮುಂದೆ ಹೋಗಿ ನನ್ನ ಮತದ ಅದೊಂದು ಭಿಕ್ಷೆ ಕೇಳೋಕ್ಕೆ, ಅವ್ರ ಮತದಾನ ಮಾಡಿ ಅಂತ ಕೇಳೋಕ್ಕೆ ಅದು ನನಗೊಂದು ಅರ್ಹತೆ ಇದೆ. ಸೊ ಈ ವರ್ಷಗಳಿಂದ ಮಾಡಿದಂತಹ ಧಾರ್ಮಿಕ ಕೆಲಸಗಳಿರ್ಬೋದು, ಸಾಮಾಜಿಕ ಹೋರಾಟಗಳಿರ್ಬೋದು, ಉಚಿತ ಸೇವೆಗಳಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಅಥವಾ ಅತಿವೃಷ್ಟಿ ಆದಂತಹ ಸಂದರ್ಭದಲ್ಲಿ ನಮ್ಮ ತಂಡ ತುಳಸಿ ಗಿರೀಶ ಫೌಂಡೇಶನ್ ಎಂಬ ಒಂದು NGO ಮುಖೇನ ಸಮಾಜಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ರೋಗಿಗಳಿಗೆ ಸಹಕಾರಿ ನಿಂತ್ಕೊಂಡಿದೆ. ಅನುದಾನ ರಹಿತ ಶಿಕ್ಷಕರಿಗೆ, ವಿಶೇಷವಾಗಿ ಸರ್ಕಾರಿ ಶಿಕ್ಷಕರಿಗೆ ಸಂಬಳ ಸಿಗ್ತಿತ್ತು. ಅದು ಅನುದಾನ ರಹಿತ ಶಿಕ್ಷಕರಿಗೆ ಸಂಬಳ ಇರಲಿಲ್ಲ. ಯಾವುದೇ ಮ್ಯಾನ್ಗಳು ಸಂಬಳ ಕೊಡ್ತಿರಲಿಲ್ಲ, ಡಿವಿಜಲ್ಲಿದ್ದರು. ಆದರೆ ಸ್ವಾಭಿಮಾನ ಯಾರು ಕೇಳುವುದ ಸ್ಥಿತಿಯಲ್ಲಿ ಕೂಡ ಇರಲಿಲ್ಲ. ಅಂತ ಅನುದಾನ ರಹಿತ ಶಿಕ್ಷಕರಿಗೆ ಅವ್ರು ಧೈರ್ಯ ಕೊಟ್ಟು ಅವರಿಗೆ ಮಾರಲ್ ಕರೇಜ್ ಆಗಿ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಲಾದ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಫುಡ್ ಕಿಟ್ಗಳು ಹಂಚಿದ್ದೀವಿ. ವಿ ಮೇಡ್ ಎ ಫುಡ್ ಬ್ಯಾಗ್, ವಿ ಗೇವ್ ಅ ಕಾಲ್. ಜನರಿಗೆ ನಾವು ಕರೆ ಕೊಟ್ಟಿವಿ, ಶಿಕ್ಷಕರಿಗೆ, ಶಿಕ್ಷಕ ಬಂಧುಗಳಿಗೆ, ಅವರವರಾದಂಥ ಕೆಲವೊಂದು ಸಂಘಟನೆ ಮುಖೇನ. ನಾವು ನಿಮ್ಗೆ ಯಾರಿಗೂ ಹಂಚಲ್ಲ, ನಿಮ್ಗೆ ಯಾರು ಬಂದು ತೊಗೊಂಡೋಗಿ. ಸರ್, ಈಗಾಗಲೇ ಹೆಲ್ತ್ಗೆ ಸಂಬಂಧಿಸಿದಂತೆ 400ಕ್ಕೂ ಹೆಚ್ಚು ಕ್ಯಾಂಪ್ಗಳನ್ನು ಮಾಡಿದ್ರಿ. 300ಕ್ಕೂ ಹೆಚ್ಚು ಮಕ್ಕಳಿಗೆ ಚಿಕಿತ್ಸೆ ಕೊಡುವಂಥ ಪ್ರಯತ್ನ, ಅದು ಕೂಡ ಮಧುಮೇಹದ ವಿಚಾರವಾಗಿ. ಲೈಕ್ ಹೇಗೆ ಅದೆಲ್ಲವೂ ಕೂಡ ಸಕ್ಸಸ್ ಆಗಿದೆಯಾ? ಖಂಡಿತವಾಗಿ. ಸೊ ಆಗಲೇ 2 ಬಾರಿ ನಾನು ಆ ಶಬ್ದಗಳು ಬರ್ತಿದ್ದೆ, ರೀಚ್ ಅಂತಂದು. ಈಗ ಅದು ಕೂಡ ಆರೋಗ್ಯ ಕ್ಷೇತ್ರ ಬಹಳಷ್ಟು ಬಡವರು ತಲುಪ್ತಾ ಇಲ್ಲ. ಭಾಳಷ್ಟು ಜನ ಬಡವರು ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲ. ಸೊ ನನ್ನ ಉದ್ದೇಶ ಹೆಲ್ತ್ ಶುಡ್ ಬಿ ಆಕ್ಸೆಸಿಬಲ್ ಆ್ಯಂಡ್ ಅಫೋರ್ಡೆಬಲ್. ಅವ್ರು ಆಕ್ಸೆಸ್ ಮಾಡೋಕ್ಕೆ ಸುಲಭ ಆಗಬೇಕು ಮತ್ತು ಅವ್ರು ಅಫೋರ್ಡ್ ಮಾಡ್ಕೋಬೇಕು. ಸರ್ಕಾರದ ಹಲವಾರು ಸ್ಕೀಮ್ಗಳಿದೆ. ಆಯುಷ್ಮಾನ್ ಭಾರತ್ ಇದೆ, ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು. ಜನೌಷಧಿ ಕೂಡ ನರೇಂದ್ರ ಮೋದಿಜಿಯವರು ಬಡ ಜನರಿಗೆ ಅನುಕೂಲ ಕೊಟ್ಟಂತಹ ಒಂದು ಯೋಜನೆ. ಆದಾಗ್ಯೂ ಕೂಡ ಇನ್ನೂ ಕೆಲವಾರು ಈ ಆರೋಗ್ಯ ಕ್ಷೇತ್ರ ಇನ್ನೂ ಜನರಿಗೆ ಫ್ರೆಂಡ್ಲಿ ಆಗ್ತಿಲ್ಲ. ಅಲ್ಲಿ ಎಲ್ಲೇ ಒಂಥರ ಗ್ಯಾಪ್ ಬರ್ತಾ ಅದನ್ನು ಕಂಡುಕೊಂಡು ನಾವೇ ನಮ್ಮ ಆಸ್ಪತ್ರೆಯ ಒಂದು ತಂಡ ಕಟ್ಕೊಂಡು ಜನರ ಬಳಿಗೆ ಹೋಗ್ತಿದ್ವಿ, ಗ್ರಾಮ ಒಳಗೆ ಹೋಗ್ತಿದ್ವಿ. ಅಲ್ಲಿ ಅವರಿಗೆ ಬೇಕಾದ ಮಧುಮೇಹ, ಹೈ BP, ಬ್ಲಡ್ ಪ್ರೆಷರ್ ಬೇಕಾದ ಚಿಕಿತ್ಸೆ ಆಗೋದು, ಹೃದಯ ಸಂಬಂಧಪಟ್ಟಂತಹ ಸಾಮಾನ್ಯ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಒಂದು ಚಿಕಿತ್ಸೆನ ಉಚಿತವಾಗಿ ಅವರ ಸ್ಥಳದಲ್ಲೇ ಕೊಟ್ಟು ಬರ್ತಾ ಇದ್ದೇವೆ. ವಿಜಯಪುರದಲ್ಲಿ ಕಂಡಂತಹ ಶತಮಾನದ ಸಂತ ಅಂತ ಹೇಳ್ಬೋದು, ನಡೆದಾಡ ದೇವರು, ಪೂಜನೀಯ ಸಿದ್ದೇಶ್ವರ ಶ್ರೀಗಳು ಈಗ ನಮ್ಮನ್ನು ಬಿಟ್ಟು ಹೋಗಿ 1 ವರ್ಷ ಆಯಿತು. ಗುರುನಮನ ಸಂದರ್ಭದಲ್ಲಿ ನಾವು ಒಂದು ಕೋವಿಡ್ಕ್ಕಿಂತ ಪೂರ್ವದಲ್ಲಿ ಒಂದು ಕರುಣೆಯ ಗೋಡೆ ಅಂತ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ, ವಾಲ್ ಆಫ್ ಕೈಂಡ್ನೆಸ್ ಅಂತಂದು. ವಾಲ್ ಆಫ್ ಕೈಂಡ್ನೆಸ್ ಅಂದರೆ ಬಿ ಕೈಂಡ್ ಟು ದ ಪೂವರ್ಸ್ ಅಂತಂದು. ನಿಮ್ಮಲ್ಲಿರುವಂಥ ಹೆಚ್ಚಿನ ಒಂದು ವಸ್ತು ಅಥವಾ ನಿಮ್ಮಲ್ಲಿ ನಿರುಪಯುಕ್ತವಾಗಿ ಇರ್ಬೋದು ಅಥವಾ ಇನ್ನೊಬ್ರಿಗೆ ಉಪಯುಕ್ತ ಆಗ್ಬೋದು ವಸ್ತು. ಆ ವಸ್ತು ಎಲ್ಲೋ ಬಿಸಾಕ್ತೀರಾ ಅಥವಾ ನೀವೆಲ್ಲ ಜಂಕ್ಗೆ ಹೋಗಿರ್ತೀರಾ ಅಥವಾ ಯಾರಿಗೋ ಕಬಾಡ ಹೊಲಕ್ಕೆ ಕೊಡ್ತೀರಾ. ಆ ವಸ್ತು ತಂದು ನಮ್ಮಲ್ಲಿ ಇಡಿ. ಯಾರಿಗೆ ಬೇಕು, ಯಾರಿಗೆ ಬೇಕಾಗ್ತದೋ. ನಿಮ್ಮಲ್ಲಿ ಒಂದು ಎಕ್ಸಸ್ ಬುಕ್ ಇರ್ಬೋದು, ಹಳೆ ಪುಸ್ತಕಗಳಿರ್ಬೋದು, ಹಳೆ ಬಟ್ಟೆ ಇರ್ಬೋದು, ಯಾರೋ ಬಡವನು ಬೇಕಾಗಿರ್ತದೆ, ಯಾರೋ ವ್ಯಕ್ತಿ ಬೇಕಾಗಿರ್ತದೆ, ಅವ್ನು ತೊಗೊಂಡು ಹೋಗ್ತಾನೆ. ಅದಕ್ಕೆ ಕರುಣೆ ಗೋಡೆ ಅಂತ ಹೆಸರಿಟ್ಟು ಅದನ್ನು ವಾಲ್ ಆಫ್ ಕೈಂಡ್ನೆಸ್ ಅಂತ ನಾವು ಲಾಂಚ್ ಮಾಡಿದ್ವಿ. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಭಾಳ ಖುಷಿಪಟ್ಟಿದ್ರು. ಎಂತಹ ಕಾನ್ಸೆಪ್ಟ್ ಅಲ್ಲ. ಯಾವ ಕೊಡ್ತಾನ, ಯಾರು ತೊಗೊಳಕ್ರು ಗೊತ್ತಿಲ್ಲ, ಯಾವ ತಗೋತಾನ, ಯಾವ ಕೊಟ್ಟಾನೋ ಗೊತ್ತಾಗಂಗಿಲ್ಲ. ಯಾವುದೇ ರೀತಿಯಾದ ಒಂದು ಅಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ಒಂದು ಅವಕಾಶ ಇಲ್ಲ. ಇಂಥದ್ದೇ ನಾವು ಆರೋಗ್ಯ ದಾಸೋಹ, ಅನ್ನದಾಸೋಹ ಕೇಳಿದ್ದೀವಿ, ಜ್ಞಾನ ದಾಸೋಹ ಕೇಳಿದ್ದೀವಿ. ಡಾಕ್ಟರ್ ಅದೇ ರೀತಿ ಆರೋಗ್ಯ ದಾಸೋಹ ಭಾಳ ಚಂದಲ್ಲ ಅಂತ ಒಂದು ಮಾತನ್ನು ಅವರು ಮಾತಾಡ್ತಾ ಇರುವಾಗ ಹೇಳಿದರು. ಅದು ಎಲ್ಲ ನಮ್ಮ ಮನಸ್ಸು ಸೂಚಿಸ್ತಾ ಇತ್ತು. ಅವರು 1 ವರ್ಷದ ಒಂದು ಪ್ರಥಮ ಪುಣ್ಯಸ್ಮರಣೆಯ ಸಂದರ್ಭದಲ್ಲಿ ಗುರುನಮನ ಅಂತ ಅದು ನಾವು ಕಾರ್ಯಕ್ರಮ ಮಾಡಿದ್ದೀವಿ. ಆ ಗುರುನಮನದ ಸಂದರ್ಭದಲ್ಲಿ ಸಿದ್ಧ ಆರೋಗ್ಯ ದಾಸೋಹ ಅಂತ ನಾವು ಹೊಸ ಕಾನ್ಸೆಪ್ಟ್ ಶುರು ಮಾಡಿದ್ವಿ. ಅದಕ್ಕೋಸ್ಕರ ಡೆಡಿಕೇಟೆಡ್ ಆಂಬ್ಯುಲೆನ್ಸ್ ಮಾಡಿದ್ವಿ. ಅದರಲ್ಲಿ ಡ್ರೈವರ್ ಸೇರಿ 4 ಜನ ಸ್ಟಾಫ್ ಇರ್ತಾರೆ. ಒಬ್ಬರು ಡಾಕ್ಟ್ರು, ಒಬ್ಬರು ನರ್ಸು, ಒಬ್ಬರು ಔಷಧ ಕೊಡುವಂಥ ವ್ಯಕ್ತಿ. ಇವರು ಹಳ್ಳಿಗಳು ಹೋಗ್ತಾರೆ ಅಲ್ಲಿರುವಂಥ ಸಾಮಾನ್ಯ ಚಿಕಿತ್ಸೆಗಳಿಗೆ. ಯಾಕಂದರೆ ರೈತ ಅಥವಾ ಒಬ್ಬ ಕೃಷಿ ಕಾರ್ಮಿಕ ಔಷಧಕ್ಕೆ ಅಥವಾ ತೋರ್ಸೋಕ್ಕೆ ಒಂದಿನ ಹೋದರೆ ಒಂದಿನ ಲೇಬರ್ ಹೋಗುತ್ತಲ್ಲಪ್ಪ ನಂದು ಅಂತ ಚಿಂತೆ ಮಾಡ್ತಾನೆ. ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದ್ರೆ ರಾತ್ರಿ ಸಾಯಂಕಾಲ ಹೋಗಿ ಔಷಧ ತೊಗೊಂಡು ಮತ್ತೆ ಮರುದಿನ ಕೆಲಸಕ್ಕೆ ಹೋಗ್ಬೇಕು ಅವನು. ಅಂತಹ ಒಂದು ವಾತಾವರಣ ಇದ್ದಾಗ ಅವ್ನು ಒಂದಿನದ ವೇತನ ಕೂಡ ಸಮಸ್ಯೆ ಆಗಬಾರಲ್ಲ. ಅದಕ್ಕಾಗಿ ಸಿದ್ಧ ಆರೋಗ್ಯ ದಾಸೋಹ 50 ಹಳ್ಳಿಗಳಿಗೆ ಹೋಗ್ತಾ ಇದೆ. ಸುಮಾರಾಗಿ 100 ಹಳ್ಳಿಗಳನ್ನ ಈಗಾಗಲೇ ಆ ದಾಸೋಹದ ಮುಖ್ಯನ ಆರೋಗ್ಯ ದಾಸೋಹ ಮುಖ್ಯನ ನಾವು ಸಹಾಯ ಕೊಡ್ತಾ ಇದ್ದೇವೆ. ಹೀಗೆ ಇದಕ್ಕಿಂತ ಪೂರ್ವದಲ್ಲಿ ಕೂಡ ನಾವು ಸಾಕಷ್ಟು ಸುಮಾರು 10 ಒಂದು 400 ಹೆಚ್ಚು ಸಂಖ್ಯೆ ಕೂಡ ಆಗಿರ್ಬೋದು ಉಚಿತವಾದ ಆರೋಗ್ಯ ಶಿಬಿರಗಳು. ಮತ್ತು ನಾನೊಬ್ಬ ಮಧುಮೇಹ ತಜ್ಞನಾಗಿ ನನ್ನದಲ್ಲಿ ಬರುವಂತಹ
ಅತ್ಯಂತ ಕಡು ಬಡವ ಮಕ್ಕಳಿಗೆ ಟೈಪ್ 1 ಡಯಾಬಿಟಿಸ್ ಹೇಳ್ತೀವಿ, ಚಿಕ್ಕ ಮಕ್ಕಳಲ್ಲಿ ಕಂಡುಬರುವಂತಹ ಮಧುಮೇಹ. ಈ ಮಕ್ಕಳಿಗೆ ಇನ್ಸುಲಿನ್ ಮತ್ತು ಬೇರೆ ಬೇರೆ ಔಷಧಗಳನ್ನು ತೆಗೆದುಕೊಂಡ ಕ್ಷಮತೆ ಇರ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ, ಜೀವನ ಆಧಾರ ಅಂತ. ಜೀವನ ಆಧಾರ ಈ ಒಂದು ಕಾರ್ಯಕ್ರಮದ ಒಂದು ಅಡಿಯಲ್ಲಿ ಆ ಟೈಪ್ 1 ಮಕ್ಕಳನ್ನು ನಾವು ಆರೋಗ್ಯ ದೃಷ್ಟಿಯಿಂದ ದತ್ತು ತೆಗೆದುಕೊಂಡು ಉಚಿತವಾಗಿ ಅವರಿಗೆ ಇವತ್ತು ಇನ್ಸುಲಿನ್ ಬೇಕಾಗಿರ್ಬೋದು, ಅಥವಾ ಶುಗರ್ ಚೆಕ್ ಮಾಡುವಂಥ ಮಷಿನ್ ಬೇಕಾಗಿರ್ಬೋದು, ಗ್ಲೂಕೋಸ್ ಟ್ರಿಪ್ಪು, ವರ್ಷಕ್ಕೊಂದು ಬಾರಿ ಶಾಲೆಗೆ ಹೋಗ್ತಿರ್ತ ಮಗು ಇದ್ದರೆ ಅದಕ್ಕೊಂದು ಸ್ಕೂಲ್ ಕಿಟ್ಟನ್ನು ಎಲ್ಲ ಕೊಟ್ಟು ಅವ್ರಿಗೊಂದು ರೀತಿ ಆತ್ಮಸ್ಥೈರ್ಯ ಮತ್ತು ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾಯಿದ್ದೇವೆ. ಅದು ಕೂಡ ಒಂದು ವೈದ್ಯನಾಗಿ ತೃಪ್ತಿ ಕೊಡುವಂಥ ಕೆಲಸ ಅಂತ ಹೇಳ್ತೇನೆ. ಕ್ಲಿನಿಕ್ ಮಾಡೋದಕ್ಕೆ ಸಾಲ ತಗೊಳ್ತೀರಿ, ಅದು ಮೀಟರ್ ಬಡ್ಡಿ ವಿಚಾರದಲ್ಲಿ. ಯಾವತ್ತು ತ್ರಾಸಾಗಿಲ್ವಾ ಅದು ಮೀಟರ್ ಬಡ್ಡಿ ಅನ್ನುವಂಥದ್ದು? ಆರಂಭಿಕ ದಿನಗಳಲ್ಲಿ ಈ ಸಮಸ್ಯೆ ಬಹುತೇಕ ಒಬ್ಬ ಯುವ ವೈದ್ಯರಿಗೆ ಅನುಭವಿಸಿದ್ದೆ. ನನಗೊಂಚೂರು ಜಾಸ್ತಿನೇ ಆಯ್ತು ಅಂತ ಹೇಳ್ತೇನೆ. ಮುಗಿಸ್ಕೊಂಬಂದೆ, ಇನ್ನೇನು ಪ್ರಾರಂಭ ಮಾಡಬೇಕು, ಕೈಯಲ್ಲಿ ದುಡ್ಡಿಲ್ಲ. ಬ್ಯಾಂಕಿಗೆ ಹೋದರೆ ಹಲವಾರು ನಿಬಂಧನೆಗಳು, ಶ್ಯೂರಿಟಿ, ಗ್ಯಾರಂಟಿ ಎಲ್ಲ ಕೇಳ್ತಿದ್ರು. ಆಸ್ತಿ ಕೊಡೋಕ್ಕೆ ಆಸ್ತಿ ಇಲ್ಲ, ಗ್ಯಾರಂಟಿ ಕೊಡೋಕ್ಕೆ. ಅಪ್ಪ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕ, ಬಾಡಿಗೆ ಮನೆ ಇದ್ದವರು, ಏನು ಗ್ಯಾರಂಟಿ ಕೊಡಬೇಕು ಅನ್ನಿಸ್ತು. ಗ್ರ್ಯಾಜುಯೇಷನ್ ಮಾಡಿ ಎಲ್ಲ ಕಲ್ತು ಬಂದ ಮೇಲೂ ಕೂಡ ನಾನು ಮತ್ತೆ ತಂದೆಯದು ಅವ್ರದ್ದು ಒಂದು ಶ್ಯೂರಿಟಿ ಮೇಲೆ ಮಾಡೋದಾದರೆ ನಾನು ಕಲ್ತದಕ್ಕೆ ಏನು ವೇಸ್ಟು? ದುಃಖದ ಚಾಲೆಂಜು. ಯಾರು ಕೊಡ್ಬೋದಪ್ಪ ಸಾಲ ಅಂತಂತದ್ವಿ. ಆಯಿತು, ಮೀಟ್ರ್ ಬಡ್ಡಿದ ಆಯಿತು, ಏನು ಮಾಡೋದು ಶುರು ಮಾಡೋಣ ಅಂತಂದು. ನಂಬೋಕ್ಕಾಗಲ್ಲ, ನಂಬೋದಿಲ್ಲ ಯಾರಾದರೂ ಕೂಡ ಈ ವಿಷಯ ಹೇಳಿದ್ರೆ. ಈಗ 10 ಬಡ್ಡಿ ಅಂದರೆ ತಿಂಗಳಿಗೆ 10% ಬಡ್ಡಿ ಅದಕ್ಕೆ ತೊಗೊಂಡ್ರೆ ಸರ್ 50,000ಕ್ಕೆ ಆ ಥರ ಬಡ್ಡಿ ತೆಗೆದುಕೊಂಡು ನಾವು ಒಂದು ಸಣ್ಣ ಕ್ಲಿನಿಕನ್ನು ಶುರು ಮಾಡಿದ್ದೀವಿ. ಜನರ ಪ್ರೀತಿ, ದೇವರ ಆಶೀರ್ವಾದ, ಏನು ಸೇವೆ ಕೊಟ್ಕೋತಿದ್ದೀವೋ, ಸೊ ಅದರಿಂದ ಈಗ ಅದು ಒಂದು ಕೋಣೆಯಿಂದ ಶುರುವಾದಂತಹ ಒಂದು ಆಸ್ಪತ್ರೆ ಈಗ ಮಧುಮೇಹ ವಿಷಯದಲ್ಲಿ, ಮಧುಮೇಹ ಕ್ಷೇತ್ರದಲ್ಲಿ ಒಂದು ಹೆಸರಾದಂತಹ ಆಸ್ಪತ್ರೆಯಾಗಿ ಬದಲಾವಣೆ ಆಗಿದೆ, ಪರಾವರ್ತನೆ ಆಗಿದೆ. ಮತ್ತು ಇವತ್ತು ರಾಷ್ಟ್ರದ ಅತ್ಯುನ್ನತ ಮಧುಮೇಹ ಆಸ್ಪತ್ರೆಗಳನ್ನು ಪಟ್ಟಿ ತೆಗೆದುಕೊಂಡಾಗ ಟಾಪ್ 10 ಕೂಡ ನನ್ನ ಆಸ್ಪತ್ರೆ ತುಳಸಿ ಕೃಷ್ಣ ಮಧುಮೇಹ ಆಸ್ಪತ್ರೆ ಅಂತ ಹೆಮ್ಮೆ ಕೂಡ ಇದೆ. ಟೈರ್ 3 ಸಿಟಿಯಲ್ಲಿ ನಾವಿರೋದು ಅಂತಲೇ ಆಸ್ಪತ್ರೆ. ಯಾಕಂದರೆ ಮಧುಮೇಹ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿರ್ಬೋದು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿರ್ಬೋದು, ಇವೆಲ್ಲ ಇರೋದು ವಿಶೇಷವಾಗಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲೇ. ಆದರೆ ಇವತ್ತು ಅಂತಹ ಒಂದು ಅತ್ಯುನ್ನತ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆ ಕೊಡುವಂಥ ಆಸ್ಪತ್ರೆ ಇವತ್ತು ನಾವು ಒಂದು ಗ್ರಾಮೀಣ ಭಾಗದಲ್ಲಿ ಶುರು ಮಾಡಿದ್ದೇವೆ. ಈಗ ದೇಶದ 10 ಒಳ್ಳೆಯ ಆಸ್ಪತ್ರೆಗಳು ಅಂತ ತೆಗೆದ್ರೆ ಅಲ್ಲಿ ಕೂಡ ನಮ್ಮದು ಬರ್ತಾ ಇದೆ. ಕಳೆದ ಬಾರಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮಾಡಿದಂತಹ ಒಂದು ಹೆಲ್ತ್ ಸರ್ವೆಯಲ್ಲಿ ನಮ್ಮ ಆಸ್ಪತ್ರೆ 9ನೇ ಸಂಖ್ಯೆಯಲ್ಲಿತ್ತು. ಸೊ ಒನ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್ಸ್, ಟಾಪ್ 10 ಹಾಸ್ಪಿಟಲ್ಸ್ ಬರ್ತದೆ. ಸೊ ಇವೆಲ್ಲಕ್ಕೆ ಪ್ರೇರಣೆ ಜನ, ಅವರ ಸಹಾಯ, ಅವರ ಸಹಕಾರ, ಮಾರ್ಗದರ್ಶನ, ಅವ್ರು ಕೊಟ್ಟಂತಹ ಪ್ರೋತ್ಸಾಹದ ಮುಖೇನ ಇವತ್ತು ಬೆಳೆದಿದ್ದೇವೆ. ಇವತ್ತು 50 ಬೆಡ್ಡಿನ ಆಸ್ಪತ್ರೆ, ಮಧುಮೇಹ ಚಿಕಿತ್ಸೆಗಾಗಿ ಮೀಸಲಾದ ಆಸ್ಪತ್ರೆ ಯಾವುದೋ ಕರ್ನಾಟಕದಲ್ಲಿದ್ದರೆ ಅದು ತುಳಸಿ ಕೃಷ್ಣ ಮಧುಮೇಹ ಆಸ್ಪತ್ರೆ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಈಗ ತಯಾರಿ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ಆಲ್ಮೋಸ್ಟ್ ರೆಡಿನಾ ಅಂತ? ಸೊ ನಾವು ಯಾವಾಗ ಈ ರಾಜಕೀಯ ಕ್ಷೇತ್ರಕ್ಕೆ ಅಥವಾ ಇಳಿದ್ವೋ, ಹೋದ ಸಾರಿ 2019 ಚುನಾವಣೆ ಆದ ನಂತರ ನಮ್ಮ ತಯಾರಿ ಶುರುವಾಯಿತು. ಆವಾಗಲೇ ಹಿರಿಯರು ಹೇಳಿದರು, ಟಿಕೆಟ್ ನೀನು ಅಪ್ಲಿಕೇಶನ್ ಹಾಕು ಅಂತಂದು. ಅಪ್ಲಿಕೇಶನ್ ಹಾಕಲ್ಲ, ಕೆಲಸ ಶುರು ಮಾಡ್ತೀನಿ ಅಂತಂದು. ಆವಾಗ ನಮ್ಮ ಮುಂದೆ ಒಂದೇ ಉದ್ದೇಶ ಇತ್ತು, ನರೇಂದ್ರ ಮೋದಿಜಿಯವರ ಒಂದು ನೇತೃತ್ವದಲ್ಲಿ ನಮ್ಮ ಭಾಜಪ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಅವ್ರ ತಂಡಕ್ಕೆ ಕಳಿಸ್ಬೇಕಂತಿತ್ತು.
ಅದಾದ ಮೇಲೆ ಕೆಲಸ ಶುರುವಾಯಿತು. ಸುಮಾರು 5 ವರ್ಷದಿಂದ ನಮ್ಮ ಕ್ಷೇತ್ರದಲ್ಲಿ ವಿಜಯಪುರ ಜಿಲ್ಲೆಯ ಒಂದು ಮೀಸಲು ಸಂಸತ್ ಕ್ಷೇತ್ರ ಏನಿದೆ, ಸೊ ಎಲ್ಲ ವಿಧಾನಸಭಾ ಕ್ಷೇತ್ರಗಳನ್ನು ಸಂಪರ್ಕಿಸಿ ಮಂಡಳಗಳಿಗೆ ಕೆಲಸ ಮಾಡಿ ಅಲ್ಲಿರೋಂಥ ಪದಾಧಿಕಾರಿಗಳಿರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ಅಭಿಮಾನಿ ಬಳಗಿರ್ಬೋದು, ಸಂಪರ್ಕಿಸಿ ಬೇಸ್ ವರ್ಕ್ ಮಾಡ್ತಾ ಬಂದಿದ್ದೀವಿ. ಈಗ ಸಂಪೂರ್ಣವಾಗಿ ನಮ್ಮ ತಂಡ ನಾಳೆನೇ ಚುನಾವಣೆ ಆದರೆ ನಮ್ಮ ತಂಡ ಸಂಪೂರ್ಣ ಸನ್ನದ್ಧವಾಗಿದೆ. ನಮ್ಮದೇ ಆದ ಸೋಷಿಯಲ್ ಮೀಡಿಯಾ ಟೀಮ್ ಆಗಿದೆ, ನಮ್ಮದೇ ಆದ ಕಾಲ್ ಸೆಂಟರ್ಗಳು ವರ್ಕ್ ಶುರುವಾಗ್ತದೆ 2-3 ದಿನಗಳಲ್ಲಿ. ಒಟ್ಟಾರೆ ಚುನಾವಣೆಗೆ ಸಂಪೂರ್ಣವಾಗಿ ನಾವು ಸನ್ನದ್ಧರಾಗಿದ್ದೇವೆ. ಅಷ್ಟೇ ಹಿರಿಯರ ಒಂದು ಆಶೀರ್ವಾದ ಆಗಬೇಕು, ಗ್ರೀನ್ ಸಿಗ್ನಲ್ ಕೊಡಬೇಕು. ನಾವು ಯುದ್ಧಕ್ಕೆ ಅದಲ್ಲ ರಣಕಹಳೆ ಊದುವುದು ಬಾಕಿ ಇದೆ, ಯುದ್ಧಕ್ಕೆ ನಾವು ಸನ್ನದ್ಧರಾಗಿದ್ದೇವೆ.